ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಮತ್ತೆ ಈಗ ಮಾದಿಗ ಸಮುದಾಯವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮಾದಿಗ ಸಮುದಾಯ ಒಳ ಮೀಸಲಾತಿಯನ್ನ ಕೇಳುತ್ತೆ, ಒತ್ತಾಯ ಮಾಡೋದಿಲ್ಲ ಅಂತ. ಜಸ್ಟ್ ಕೇಳುತ್ತೆ, ಒತ್ತಾಯ ಮಾಡೋದಿಲ್ಲ ಅಂತ. ಕಾರಣ ಏನು ಅಂತ ಹೇಳಿದ್ರೆ ಮಾದಿಗ ಸಮುದಾಯದ ಈ ಧ್ವನಿ ಏನಿದೆಯಲ್ವ ತುಂಬ ಗಟ್ಟಿಯಾಗಿಲ್ಲ ಅಂತ. ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು, ಆರ್ ವಿ ತಿಮ್ಮಾಪುರ ಆಗಿರ್ಬೋದು, ಅವ್ರು ಮಾತ್ರ ಈ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಮಾತನಾಡ್ತಾರೆ. ಆದರೆ ಈ ಒಳ ಮೀಸಲಾತಿಯನ್ನು ವಿರೋಧ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಕ್ಯಾಬಿನೆಟ್ನಲ್ಲಿ. ಇದರಿಂದ ಈ ಕೆಲಸ ಆಗ್ತಾ ಇಲ್ಲ, ಒಳ ಮೀಸಲಾತಿ ಪರವಾಗಿ ಬರ್ತಾ ಇಲ್ಲ ಅಂತ ಆರೋಪ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ಜನಪ್ರತಿನಿಧಿಗಳಲ್ಲಿ ಗಟ್ಟಿ ಧ್ವನಿ ಇಲ್ಲ ಅನ್ನೋಂಥ ಆರೋಪ. ಖಂಡಿತವಾಗ್ಲೂ ಒಪ್ಪುವಂಥ ಮಾತೇನೆ. ಇವಾಗ ಜನಸಂಖ್ಯೆ ಅನುಸಾರವಾಗಿ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು ಬಹುಸಂಖ್ಯಾತರ ಅವರು ಇರೋದ್ರಿಂದ ಅವ್ರಿಗೆ ಪ್ರಾತಿನಿಧ್ಯಗಳು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗ ಗಟ್ಟಿ ಧ್ವನಿ ಕೆ ಎಚ್ ಮುನಿಯಪ್ಪ ಸರ್ ಒಬ್ಬರು ಮಾಡ್ತಿದ್ದಾರೆ, ತಿಮ್ಮಾಪುರ ಒಬ್ಬರು ಮಾಡ್ತಾ ಇದ್ದಾರೆ. ಆಂಜನೇಯ ಸಾರ್ಗಂತೂ ಇವಾಗ ಪಾಪ ಅವರು ಏನು ಮಾಡ್ತಾ ಇದ್ದಾರೆ, ಅವರು ಒಳ ಮೀಸಲಾತಿ ಹೋರಾಟಗಳ ಪರವಾಗಿ ನಿಂತು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಗಟ್ಟಿ ಧ್ವನಿ ಅಂತೂ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕೊನೆಯ ಪ್ರಶ್ನೆ ಇರುವಂಥದ್ದು, ಈಗ ಮೇಡಮ್ ಒಂದು ಕಡೆ ಹೋರಾಟ ನಡೀತಾ ಇದೆ, ರಾಜಧಾನಿ ಬೆಂಗಳೂರಲ್ಲಿ ಲೆಫ್ಟು ರೈಟು ಅಲೆಮಾರಿ ಹೋರಾಟ ನಡೀತಾ ಇದೆ. ಈ ಹೋರಾಟ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಹೊಲೆಯ ಮತ್ತು ಮಾದಿಗರ ನಡುವೆ ಒಂದು ರೀತಿಯಾಗಿ ಕಿಚ್ಚನ್ನು ಹಬ್ಬಿಸ್ತಾ ಇಲ್ವಾ ಅಂತ ಹೇಳಿ. ಅಂದರೆ ಇಷ್ಟು ವರ್ಷಗಳ ಕಾಲ ಎಲ್ಲರೂ ಕೂಡ ದಲಿತರು, ನಾವೆಲ್ಲ ಒಂದು ಅನ್ನೋ ಥರ ಇದ್ರು. ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ ಈ ನಾಯಕರ ಹೇಳಿಕೆಗಳು ಮತ್ತು ಈ ಸಮುದಾಯದ ಮುಖಂಡರ ಹೇಳಿಕೆಗಳು, ನಾವ್ಯಾಕೆ ಕೊಡಬೇಕು, ನಾವ್ಯಾಕೆ ಬಿಡಬೇಕು ಅನ್ನುವ ಈ ಜಿದ್ದಿನ ಹೇಳಿಕೆಗಳಿಂದ ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ಹಣತಮ್ಮರ ರೀತಿಯಲ್ಲಿದ್ದಂಥ ಜನರಲ್ಲೂ ಕೂಡ ಒಂದು ರೀತಿಯಾಗಿ ಕಿಚ್ಚನ್ನು ಹಬ್ಬಿಸ್ತಾ ಇಲ್ವಾ, ದೂರ ಮಾಡ್ತಾ ಇಲ್ವಾ ಅಂತ ಹೇಳಿ ಅಲ್ಲಿನ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸ ಆಗ್ತಾ ಇಲ್ವಾ? ಇಲ್ಲ, ಒಗ್ಗಟ್ಟನ್ನು ಯಾವತ್ತೂ ಒಡೆಯೋಕ್ಕೆ ಬಿಟ್ಟಿಲ್ಲ. ಯಾವಾಗಲೂ ಅಷ್ಟೇ ಅಣ್ಣ ತಮ್ಮಂದಿರ ಥರನೇ ಇದ್ದಾರೆ. ಬಟ್ ನಾಯಕರು ಅದನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು, ಜನರನ್ನ ಎತ್ಕಟ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವಾಗಲೂ ಒಂದು ಸಮಾನತೆಯಿಂದ ಸಹಬಾಳ್ವತೆಯಿಂದ ಬದುಕ್ತಕ್ಕಂಥ ಜನ ತುಂಬ ಜನ ಇದ್ದಾರೆ. ಇದು ಒಂದು ಇಲಾಖೆಗಳಿಗೆ ಸೀಮಿತ ಆಗಿಲ್ಲ, ಎಲ್ಲ ಇಲಾಖೆಗಳಲ್ಲಿ ಈ ಥರದ ತಾರತಮ್ಯಗಳು. ನಾನು ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ನನ್ನ ಹತ್ರನೇ ಭಾಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸರಿ ಮಾಡಲಿಕ್ಕೆ ನಾನು ಸಹ ಪ್ರಯತ್ನ ಮಾಡಿದ್ದೀನಿ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಇಲಾಖೆಯಲ್ಲಿ ಜಾತಿ ತಾರತಮ್ಯ ಅನ್ನೋದು ಕುಣಿದು ಕುಪ್ಪಳಿಸ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ತಾರತಮ್ಯ ಬಂದಿದೆ. ಯಾವಾಗ ಈ ತಾರತಮ್ಯ ಶುರುವಾಯಿತು ಆವಾಗ ನಮಗೆ ಒಳ ಮೀಸಲಾತಿ ಬೇಕು. ನಮ್ಮ ಹಕ್ಕುಗಳಿಂದ ನಾವು ಅಧಿಕಾರವನ್ನು ಪಡ್ಕೊಂಡ್ರೆ ನಮ್ಮ ಅಧಿಕಾರನ ಸಂವಿಧಾನಾತ್ಮಕವಾಗಿ ನಾವು ಜನರಿಗೆ ತಲುಪಬಹುದು ಅನ್ನೋದು ಉದ್ದೇಶದಿಂದ ಜನರ ಅವೇರ್ನೆಸ್ ತೊಗೊಂಡು ಈಗ ಇತ್ತೀಚೆಗೆ ಅಂತೂ ತುಂಬ ಜನ ಬುದ್ಧಿವಂತರಾಗಿದ್ದಾರೆ. ತನ್ನ ಮನ್ನ ಎಲ್ಲವನ್ನ ಅರ್ಪಿಸ್ಕೊಂಡು ಕಾಲ್ನಡಿಗೆ ಜಾಥಾ ಬಂದಿದ್ದಾರೆ. ಎಷ್ಟೊಂದು ಜೀವಗಳನ್ನು ಕಳ್ಕೊಂಡಿದ್ದಾರೆ. ಎಷ್ಟೊಂದು ಜನ ಮನೆ ಮಠ ಬಿಟ್ಟು 40 ವರ್ಷ ಹೋರಾಟ ಮಾಡಿದವ್ರಿಗೆ ನೀವು ಒಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತಂದ್ರೆ ನೀವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಬರೀ 3 ಸಾರಿ ಬಂದುಬಿಟ್ಟು ಎಲ್ಲ ದುಡ್ಡು ಕೊಟ್ಟು ಹಣ ಕೊಟ್ಟು ತುಂಬಿಸ್ಕೊಂಡು ಬಂದು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನೀವು ಅಷ್ಟು ಲಕ್ಷ ಜನ ತೋರಿಸ್ಬಿಟ್ರೆ, ಸರ್ಕಾರ ನಡುಗಿಸ್ಬಿಟ್ರೆ ಇದನ್ನು ಅವ್ರ ಮಾತು ಕೇಳಬೇಕಾ ಇಲ್ಲ 40 ವರ್ಷದ ಮಾತು ಕೇಳಬೇಕಾ? ಮೊದಲು ಶುರು ಮಾಡಿದ್ದು ಒಳ ಮೀಸಲಾತಿ ಹೋರಾಟ ಯಾರು? ಸರಿನಪ್ಪ, ನಾನು ಒಂದು ಹೇಳೋದು, ಅವ್ರಿಗೆ ಬೇಡವಾ ಒಳ ಮೀಸಲಾತಿ? ಹಳೇ ಒಳ ಮೀಸಲಾತಿ ಪದ್ಧತಿ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಹಳೇ ಮೀಸಲಾತಿನಲ್ಲೇ ಕೊಟ್ಬಿಡ್ಲಿ, ನಮಗೇನು ಅಭ್ಯಂತರ ಇಲ್ಲ. ಯಾರಾದರೂ ತಗೊಳ್ಳಿ, ಯಾರಾದರೂ ಹಂಚ್ಕೊಳ್ಳಿ, ಯಾರಾದರೂ ಬಿಡಲಿ. ನಮಗೆ ಬೇಕಾಗಿರೋದು ನಮ್ಮ ಸಂಖ್ಯೆ ಅನುಸಾರವಾಗಿ ನಮಗೆ ಕೊಟ್ಬಿಡ್ಲಿ. ಮಿಕ್ಕಿದ ಅವ್ರು ತಗೊಂಡಾದರೂ ತಗೊಳ್ಳಿ, ಬಿಟ್ಟಾದರೂ ಬಿಡಲಿ. ನಾವು ಸಂವಿಧಾನಾತ್ಮಕವಾಗಿ ಯಾರ ಅನ್ನವನ್ನು ಕಸಿತಾ ಇಲ್ಲ, ಯಾರ ಇದನ್ನು ಹಕ್ಕನ್ನು ಕಸಿತಾ ಇಲ್ಲ. ನಮ್ಮದು ಏನಿದೆ ಅದನ್ನು ನಮಗೆ ಕೊಟ್ಬಿಡಿ ಅಂತ ನಾವು ಕೇಳ್ತಾ ಇರೋದು. ಓಕೆ, ಈಗ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡೋದಾದ್ರೆ, ಈಗ ಸುಪ್ರೀಂ ಅಂತ ನೋಡಿದ್ರೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ, ಹೌದು, ದಲಿತ ನಾಯಕರು, ಹೌದು, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಇಲ್ಲಿ KH ಮುನಿಯಪ್ಪನವರು ಇದ್ದಾರೆ, ಈಗ HC ಮಹದೇವಪ್ಪನವರು ಇದ್ದಾರೆ. ಈಗ ಕಾಂಗ್ರೆಸ್ನ ಸುಪ್ರೀಂ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ದಲಿತ ನಾಯಕರೇ ಇದ್ದಾರೆ ಅಲ್ಲಿ. ಆದರೂ ಕೂಡ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಗೊಂದಲ ಆಗ್ತಾ ಇದೆ? ಇದರ ಹಿಂದೆ ನಾಯಕರ ರಾಜಕೀಯ ಕಾರಣ ಇದೆಯಾ ಅಂತ ನಿಮ್ಮ ಸುತ್ತ? ಖಂಡಿತವಾಗ್ಲೂ ಇದೆ. ನಾಯಕರ ರಾಜಕೀಯನೂ ಸಹ ಕಾರಣ ಇದೆ, 100% ಇರುತ್ತೆ ಇದು. ಯಾಕಂದ್ರೆ ಎಲ್ಲನೂ ಸುಪ್ರೀಂ ಅವರೇ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ಅದು ವಾಸನೆ ಕಾಣಿಸ್ತಿದೆ ನಮಗೆ. ಅವರ ಒಂದು ಸುಪ್ರೀಮಿಂದಾನೇ ಇಲ್ಲಿ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಡೆ ಹಿಡಿದಿದ್ದಾರೆ ಅಂತ ನಮಗೆ ಎಲ್ಲೋ ಒಂದು ಕಡೆ ನಮ್ಗೆ ಅದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಾನು ಎಷ್ಟೋ ಸಾರಿ CM ಮನೆಯಲ್ಲೂ ನಾವು ಮೀಟಿಂಗ್ ಕರೆದಾಗ ಅದರಲ್ಲಿ ಒಂದು ಪಾರ್ಟ್ ನಂದು ಇತ್ತು. ಒಂದು ಮಹಿಳಾ ಒಂದು ಪ್ರಾತಿನಿಧ್ಯ ತಗೊಂಡು ನಾನು ಹೋದಾಗ ನಾನು ಮಾಡಲಿಕ್ಕೆ ತುಂಬ ಇಷ್ಟ ಇದೆ. ಈ ಜನರು ಈ ರೀತಿ ಇದ್ದಾರೆ, ನನಗೆ ಹಳ್ಳಿನಲ್ಲಿ ನಾನು ಎಲ್ಲರ ಒಂದು ಕಷ್ಟ ಸುಖನ ನೋಡಿದ್ದೀನಿ, ಬಹುಸಂಖ್ಯಾತರು ನಾನು ಮಾಡಬೇಕನ್ನೋ ಉದ್ದೇಶದಿಂದ ಎಲ್ಲ ನಾಯಕರನ್ನ ಒಂದು ಒಪಿನಿಯನ್ ತೊಗೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ತಳ್ಳಿಬಿಡೋ ಥರ ಇದ್ದಾರೆ. ಇವಾಗಲೂ ನಮ್ಗೆ ನಂಬಿಕೆ ಇಲ್ಲ ಅದು ಮಾಡ್ತಾರೆ ಅನ್ನೋದು. ಓಕೆ, ಈಗ
ಇನ್ನೊಂದು ವಿಚಾರ, ದಲಿತರ ಒಗ್ಗಟ್ಟರ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಕರ್ನಾಟಕದಲ್ಲಿ ದಲಿತರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಯಾವುದೇ ಎಲೆಕ್ಷನ್ ಬಂದರೂ ಕೂಡ. ಒಂದು ಪಕ್ಷವನ್ನು ಸೋಲಿಸಬೇಕು, ಒಂದು ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ದಲಿತರ ಮತಗಳು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಆದರೂ ಕೂಡ ಇಲ್ಲಿ ದಲಿತರು CM ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಂತಹ ಸಂದರ್ಭದಲ್ಲಿ, ಒಂದಿಷ್ಟು ವಿಶ್ಲೇಷಣೆ ಮಾಡಿದಂತಹ ಸಂದರ್ಭದಲ್ಲಿ ದಲಿತರಲ್ಲಿ ಒಗ್ಗಟ್ಟೇ ಇಲ್ಲ ಅನ್ನೋದು. ಬಟ್ ಈ ಬಾರಿ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ಅಂತ ಬಂದಾಗ, ಸಿದ್ದರಾಮಯ್ಯನವರ ನಂತರ ದಲಿತರೇ CM ಆಗಬೇಕು ಅಂತ ವಿಚಾರ ಬಂದಾಗ, ಫಾರ್ ದಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಎಲ್ಲ ದಲಿತ ಶಾಸಕರು ಒಂದಾಗಿದ್ರು. ಹೌದು, ದಲಿತರು ಒಂದಾಗಲಿ ಅಂತ ಹೇಳಿ. ಈಗ ಈ ಒಳ ಮೀಸಲಾತಿಯನ್ನ ತಂದು ದಲಿತರಲ್ಲಿ ಈ ಒಗ್ಗಟ್ಟನ್ನು ಹೊಡೆಯುವಂಥ ಕೆಲಸ ಆಗ್ಬಿಡ್ತಾ ಅಂತ ನನಗನ್ನಿಸ್ತಾ ಇದೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ದಲಿತರನ್ನ ಒಡೆಯೋದು ಏನೂ ಇಲ್ಲ, ಎಲ್ಲರೂ ಹಂಚ್ಕೊಂಡೇ ಇರ್ತಾರೆ. ಈಗ ಏನು ಎಲ್ಲರನ್ನ ಒಟ್ಟುಗೂಡಿಸಿ ಜನಸಂಖ್ಯೆ ಅನುಸಾರವಾಗಿ ಅವರವರ ಪಾಲು ಅವರು ಕೊಟ್ಟರೆ ಖಂಡಿತವಾಗ್ಲೂ ಮತ್ತೆ ಒಗ್ಗಟ್ಟಾಗಿ ಅದನ್ನು ತಗೊಳ್ತಾರೆ. ಓಕೆ, ಇರುವಂಥ 15% ಮೀಸಲಾತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟೆಲ್ಲ ಅಗ್ಗಜಗ್ಗಾಟ ಆಗ್ತಾ ಇದೆ. ಇನ್ನು ಕರ್ನಾಟಕದ ಸುಪ್ರೀಂ ಅಂತ ಬಂದಂತಹ ಸಂದರ್ಭದಲ್ಲಿ CM ಸೀಟ್ ಆಗುತ್ತೆ. ಆ CM ಸೀಟ್ಗೆ ಯಾರಿಗೆ ಕೊಡಬೇಕು ಅಂತ ಬಂದಾಗ ಆಗಲೂ ಕೂಡ ಅಗ್ಗಜಗ್ಗಾಟ ಆಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾರಿಗೆ ಕೊಡಬೇಕು ಅಂತ ಬಂದಾಗ, ಈಗ ಖರ್ಗೆ ಅವರು ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಾರೆ, KH ಮುನಿಯಪ್ಪ ಅವರು ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಸೊ ಈ ರೀತಿ ಬಂದಾಗ ಈ ಸಮುದಾಯಗಳಲ್ಲಿ ಅಸಮಾಧಾನ ಬರಲ್ವಾ? ಅಸಮಾಧಾನ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಸೀನಿಯಾರಿಟಿ ಬೇಸಿಸ್ ಮೇಲೆ ಯಾರಿದಾರೋ ಅವರೇ ಕೊಡ್ಲಿ, ಅದ್ರಿಗೆ ನಮ್ಮ ಸಮ್ಮತ ಇದೆ. ಯಾರೇ ಇರ್ಬೋದು, ಸೀನಿಯಾರಿಟಿ ಬೇಸಿಸ್ ಮೇಲೆ ಈಗ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಈಗ ಪರಮೇಶ್ವರ್ ಸಾರ್ ಇರ್ಬೋದು, KH ಮುನಿಯಪ್ಪ ಸಾರ್ ಇರ್ಬೋದು, ಯಾರಾದರೂ ಬರಲಿ, ಅದನ್ನು ಒಪ್ಪಿಗೆ ನಮಗೆ ಸಮಾಧಾನಕರವಾಗಿದೆ. ಮತ್ತು ನಮಗೆ ಬೇಕಾಗಿರೋದು ಒಳ ಮೀಸಲಾತಿ. ಒಳ ಮೀಸಲಾತಿ ಕೊಟ್ಟು ನೀವು ಯಾರೇ ದಲಿತ CM ಮಾಡಿದ್ರು ಒಪ್ಕೋತೀವಿ. ಓಕೆ, ಈಗ ವಿಶೇಷ ಕ್ಯಾಬಿನೆಟ್ ಕರೆದಿದ್ರು, ಬೈ ಎಲೆಕ್ಷನ್ ನಂತರ ಮತ್ತೆ ಕ್ಯಾಬಿನೆಟ್ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅನಿಸುತ್ತಾ ಆದಷ್ಟು ಬೇಗ ಈ ಸಮಸ್ಯೆ ಇತ್ಯರ್ಥ ಆಗುತ್ತೆ ಅಂತ ಹೇಳಿ? ಲಾಸ್ಟ್ ಖಂಡಿತವಾಗ್ಲೂ ಮಾಡಲೇಬೇಕು. ಅವರು ಇತ್ಯರ್ಥ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಅವರು ಮಾತನ್ನು ತಪ್ಪಿದವರು ಆಗ್ತಾರೆ. ಇಡೀ ನಮ್ಮ ದೇಶದ ಜನ ಚೀಮಾರಿ ಆಗ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಲಾಸ್ಟ್ ಟೈಮೂ ಒಂದು ಸಾರಿ ಕಾಂಗ್ರೆಸ್ ಸೋಲ್ಬೇಕಾದ್ರೆ ಕಾರಣ ನಮ್ಮ ಒಳ ಮೀಸಲಾತಿ ಹೋರಾಟಗಾರರಿಂದನೇ ಕಾಂಗ್ರೆಸ್ ಪಕ್ಷ ಸೋತಿರೋದು. ಆಮೇಲೆ ಹಂಗಂತ ನಾವು ಬೇರೆ ಇದಕ್ಕಂತಲ್ಲ, ಬೇರೆ ನಾವು ಪರ್ಯಾಯವಾಗಿ ಬೇರೆ ಏನಾದರೂ ಮಾಡಬೇಕು, ಪ್ರಾದೇಶಿಕ ಪಕ್ಷಕ್ಕೂ ನಾವು ಸಪೋರ್ಟ್ ಮಾಡೋದು, ಆ ಥರದ್ದು ನಾವು ಮಾಡಬೇಕು ಅಂತ ನಾವು ನಿರ್ಧಾರ ತಗೊಳ್ತೀವಿ. ನಮ್ಮ ಹಿರಿಯ ನಾಯಕರುಗಳು ಇದ್ದಾರೆ, ಹೋರಾಟಗಾರರಿದ್ದಾರೆ, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಬೇರೆ ಏನು ನಿರ್ಣಯಗಳಿಗೆ ತಗೋಬೇಕು ಅನ್ನೋದನ್ನು ನಾವು ತಗೋತೀವಿ. ನಾನೀಗ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ. ಈ ಒಳ ಮೀಸಲಾತಿಯನ್ನು ಬಿಟ್ಟು ಲಾಸ್ಟ್ ಪ್ರಶ್ನೆ ಇರುವಂಥದ್ದು, ನೀವು GBA ಟಿಕೆಟನ್ನು ಕೇಳುವಂತಹ ಸಂದರ್ಭದಲ್ಲಿ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ಹೌದಾ? ಖಂಡಿತವಾಗ್ಲೂ. ಯಾರು ಕೇಳಿದ್ದು ಅಮೌಂಟ್ ನಿಮ್ಮ ಹತ್ರ? ಅದು ನಿಮಗೆ ಗೊತ್ತಿರುತ್ತೆ. ಈಗಿನ ಪರಿಸ್ಥಿತಿ, ಚುನಾವಣೆಗಳ ಇವಾಗ ನಿಷ್ಠಾವಂತ ಕಾರ್ಯಕರ್ತರಿಗಿಂತ ದುಡ್ಡಿನ ಮೇಲೆ ನಿಂತಿದೆ ಎಲೆಕ್ಷನ್. ಈಗ ನಿಮಗೂ ಗೊತ್ತಿದೆ ಪರಿಸ್ಥಿತಿ ಹೇಗೆ ನಡೀತಾ ಇದೆ ಅನ್ನೋದ್ರಿಂದ. ಸೊ ಅದು ಬಹಳ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಓಕೆ, ಯಾರಂತ ಬೇಡ, ಎಷ್ಟು ಕೇಳಿದ್ರಂತ ತಿಳ್ಕೊಬೋದಾ? ಎಷ್ಟಿದೆ ರೇಟ್ ಅಂತ? ಅದನ್ನ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನಮಗೂ. ನನಗೊಂದು ನಂಬರ್ ಬಂದಿದೆ, ಅದನ್ನು ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ ನಮಗೆ. ನಾವು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಷ್ಠಾವಂತ ಕಾರ್ಯಕರ್ತೆಯಾಗಿ ದುಡ್ದಿದ್ದೀವಿ, ನಿಷ್ಠಾವಂತ ಒಂದು ಹೋರಾಟಗಾರರ ಜೊತೆನೂ ಕೈ ಜೋಡಿಸಿದ್ದೀವಿ. ಬಡ ಮಕ್ಕಳಿಗೆ ಎಜುಕೇಷನ್ಗೆ, ಹೆಲ್ತ್ಗೋಸ್ಕರ ದುಡ್ದು ಒಂದು ಸಮಾಜವನ್ನು ಉನ್ನತ ಸ್ಥಾನಕ್ಕೆ ತರಬೇಕಂತ ಯಾವುದೇ ಜಾತಿ ಅಡ್ಡ ಬಂದಿಲ್ಲ. ಪ್ರತಿಯೊಂದು ಜನಾಂಗದ ಮಕ್ಕಳಿಗೂ ನಾನು ಸಹಾಯ ಮಾಡ್ತಾ ಬಂದಿರೋದು. ಇಂಥ ಒಂದು ಕಾರ್ಯಕರ್ತರನ್ನ ಗುರುತಿಸದೇ ಇರೋದು ದುರದೃಷ್ಟಕರ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇಷ್ಟು ಹೊತ್ತು ನಮ್ಮ ಜೊತೆ. ನಮಸ್ಕಾರ. ವೀಕ್ಷಕರೇ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳು, ಯಾಕೆ ಒಳ ಮೀಸಲಾತಿ ಬೇಕು, ಯಾಕೆ ವಿಳಂಬ ಆಗ್ತಾ ಇದೆ, ಇದರ ಹಿಂದೆ ಇರುವಂಥ ರಾಜಕೀಯ ಅಜೆಂಡಾ, ಇದರ ಕಂಪ್ಲೀಟ್ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.